ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತ, ಯಾವಾಗಲೂ ಕೇಳುವಂತ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಂತಹ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವ ಅವಕಾಶ, ಏನ್ ಕಾನ್ಸೆಪ್ಟ್, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಯಾವುದಾದ್ರೂ ಸ್ಟಾಕ್ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಯಾವಾಗ್ಲೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂತ ಒಂದು ಅವಕಾಶ ಆಗಿರುತ್ತೆ. ಅದೇನಂತಂದ್ರೆ ಹೌ ಟು ಫೈಂಡ್ ಅಥವಾ ಹೌ ಟು ಐಡೆಂಟಿಫೈ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್. ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಯಾರಿಗೆ ಬೇಡ ಹೇಳಿ ಅಲ್ವಾ? ನಾವು ಯಾವುದೋ ಒಂದು ಸ್ಟಾಕ್ ಅನ್ನ 100 ರೂಪಾಯಿಲಿದ್ದಾಗ ತಗೊಂಡ್ರೆ ಅದು 500 ರೂಪಾಯಿ, 1000 ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಹೋಗೋದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಆ ರೀತಿಯ ಸ್ಟಾಕ್ಗಳು ಎಲ್ರಿಗೂ ಬೇಕು ಅಂತ ಅನ್ಸುತ್ತೆ. ನಾವು ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನುವಂತ ಕುತೂಹಲ ಅಥವಾ ಅದನ್ನ ಯಾರಾದ್ರೂ ಹೇಳ್ಕೊಡ್ತಾರ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ನಿಮಗೂ ಇರುತ್ತೆ, ನನಗೂ ಇರುತ್ತೆ, ಅಥವಾ ಇನ್ನೊಬ್ಬರಿಗೂ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಅನ್ನ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಏನೆಲ್ಲ ನೋಡ್ಬೇಕಾಗುತ್ತೆ, ಹೇಗೆ ನಾವು ಇವುಗಳನ್ನ ಐಡೆಂಟಿಫೈ ಮಾಡಬಹುದು ಅರ್ಲಿ ಸ್ಟೇಜ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಎ ಮಲ್ಟಿ ಬ್ಯಾಗರ್ ಸ್ಟಾಕ್, ಇದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂದ್ರೆ ಏನು ಅಥವಾ ಮಲ್ಟಿ ಬ್ಯಾಗರ್ ಸ್ಟಾಕ್ ಯಾವುದು? ನಾನೀಗಾಗಲೇ ಒಂದು ಇಂಟನ್ನ ಕೊಟ್ಟೆ. ಯಾವುದೋ ಒಂದು ಸ್ಟಾಕ್ ಅನ್ನ ನಾವು 100 ರೂಪಾಯಲ್ಲಿ ತಗೊಂಡ್ರೆ ಅದು 500 ರೂಪಾಯಿ ಆಗೋದು, 800 ರೂಪಾಯಿ ಆಗೋದು, 1000 ರೂಪಾಯಿ ಆಗೋದು, ಅದನ್ನ ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಕರಿತೀವಿ. ಅಥವಾ ನಾವು ಅದನ್ನ ರಿಟರ್ನ್ಸ್ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಡಬಲ್ ಆಗೋದು, ಟ್ರಿಪಲ್ ಆಗೋದು, ಕ್ವಾಡ್ರಪಲ್ ಆಗೋದು, ಅಥವಾ 5x 10x ಆಗೋದು, ಈ ರೀತಿಯಾಗಿ ಯಾವ ಸ್ಟಾಕ್ ಬೆಳೆಯುತ್ತೋ ಅದನ್ನ ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತೀವಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ನಮಗೆ 200%, 300%, 500%, 1000% ರಿಟರ್ನ್ಸ್ ಸಿಗುವಂತದ್ದು. ಅಂತಹ ಸ್ಟಾಕ್ ಗಳನ್ನ ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಅಂತ ಕರಿತೀವಿ. ಈ ರೀತಿಯ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡುವಂತ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಯಾಕಂದ್ರೆ ತುಂಬಾ ಒಳ್ಳೆ ವೆಲ್ತ್ ಬಿಲ್ಡ್ ಆಗುತ್ತೆ ಬೇಗ. ಹಾಗಾಗಿ ಎಲ್ರಿಗೂ ಕೂಡ ಈ ತರದ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಬೇಕು ಅನ್ನೋಂತ ಆಸೆ ಇದ್ದೇ ಇರುತ್ತೆ. ಮುಂದುವರಿಯ ಮುಂಚೆ ನಾನು ಒಂದು ವರ್ಡ್ ಆಫ್ ಕಾಷನ್ ಕೊಡ್ಲಿಕ್ಕೆ ಬಯಸ್ತೀನಿ. ಅದೇನಂತಂದ್ರೆ, ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ಸ್ಟಾಕ್ ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗುತ್ತೆ ಅಂತ ಐಡಿಯಾ ಯಾರಿಗೂ ಇರೋದಿಲ್ಲ. ಯಾರು ಇಂಥದ್ದೇ ಸ್ಟಾಕ್ ಮಲ್ಟಿಪಲ್ ಟೈಮ್ಸ್ ರಿಟರ್ನ್ಸ್ ಅನ್ನ ಕೊಡುತ್ತೆ ಅಥವಾ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಮಾಡಬೇಕಾಗಿರೋದು ಕಂಪನಿಗಳನ್ನ ಸ್ಟಡಿ ಮಾಡಬೇಕು. ನಂತರ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾನು ಕವರ್ ಮಾಡ್ತೀನಿ. ಈಗ ಅವುಗಳನ್ನ ನೋಡಿದ ನಂತರ ಅಲ್ಲಿ ನಮಗೆ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಅಂತಹ ಕಡೆ ಹೂಡಿಕೆಯನ್ನ ಮಾಡಬೇಕು. ಹಾಗೆ ನಾವು ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ 10 ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಹೂಡಿಕೆ ಮಾಡಿದೀವಿ ಅಂದ ತಕ್ಷಣ 10 ಮಲ್ಟಿ ಬ್ಯಾಗರ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಯಾವುದೋ 1 ಆಗ್ಬೋದು, 2 ಆಗ್ಬೋದು, ಅಥವಾ ಯಾವುದೋ ಆಗದೇನೂ ಇರಬಹುದು. ಅಂತಹ ಪ್ರಾಬಬಿಲಿಟಿ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇಂಥದ್ದೇ ಆಗುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಪೊಟೆನ್ಶಿಯಲ್ ಮಲ್ಟಿ ಬ್ಯಾಗರ್ ಅಂತ ಅಂದ್ಕೊಳ್ಬಹುದು ಅಷ್ಟೇ. ಬಟ್ ಮಲ್ಟಿ ಬ್ಯಾಗರ್ ಫ್ಯಾಕ್ಟ್ ಆಗಿ ನೋಟ್ ಆಗುತ್ತಾ ಅಂದ್ರೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡುತ್ತಾ ಪರ್ಟಿಕ್ಯುಲರ್ ಸ್ಟಾಕ್, ಇದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಿಸರ್ಚ್ ಮಾಡಬೇಕು. ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಹೂಡಿಕೆ ಮಾಡಬೇಕು, ವೆಯ್ಟ್ ಮಾಡಬೇಕು. ತುಂಬಾ ಜನರಿಗೆ ಸ್ಪೂನ್ ಫೀಡಿಂಗ್ ಬೇಕು. ಈ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡ್ಬಿಡಿ, ನಿಮ್ಗೆ ಮಲ್ಟಿ ಬ್ಯಾಗರ್ ಲಾಭ ಸಿಕ್ಬಿಡುತ್ತೆ ಅಂತ. ನೋ, ಸ್ಪೂನ್ ಫೀಡಿಂಗ್ ಜಾಸ್ತಿ ವರ್ಕ್ ಆಗೋದಿಲ್ಲ. ಯಾವಾಗ ನಾವು ಆ ಕಲೆಯನ್ನ ಕಲಿತೀವೋ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವೋ, ಆಗ ಮಾತ್ರ ನಾವೇನಾದ್ರೂ ಸಾಧಿಸೋದಿಕ್ಕೆ ಸಾಧ್ಯ. ಕಾಪಿ ಕ್ಯಾಟ್ಗಳಾದ್ರೆ ಖಂಡಿತ ಏನೂ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಲಿಟ್ರಲಿ ನಾವು ವಿಷಯವನ್ನ ತಿಳ್ಕೊಳ್ಬೇಕು, ನಾವು ಅನಾಲಿಸಿಸ್ ಮಾಡಬೇಕು, ನಾವು ರಿಸರ್ಚ್ ಮಾಡಬೇಕು. ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದಿಸೋ ಹಣವನ್ನ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ಅದರ ಜವಾಬ್ದಾರಿಯನ್ನ ನಾವೇ ತಗೊಳ್ಬೇಕು, ಇನ್ನೊಬ್ಬರ ಮೇಲೆ ಹಾಕಬಾರ್ದು. ಬಟ್ ನಾವು ದಾರಿಗಳನ್ನ ತೋರಿಸಬಹುದು, ಇದನ್ನೆಲ್ಲ ಚೆಕ್ ಮಾಡಿ ಅಂತ. ಆ ಕೆಲಸವನ್ನ ನಾವು ಮಾಡ್ತಿದೀವಿ ಅಷ್ಟೇ. ಇದು ಫ್ಯಾಕ್ಟ್. ಬನ್ನಿ ಮುಂದುವರಿಯೋಣ. ಮುಂದುವರಿಯೋ ಮುಂಚೆ ಇನ್ನೊಂದು ವಿಷಯ. ಇವತ್ತು ನಮ್ಮ ಸ್ವಾತಂತ್ರ್ಯ ದಿನ, 79ನೇ ಸ್ವಾತಂತ್ರ್ಯೋತ್ಸವನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಿಮ್ಮ ಜೀವನದ ಆರ್ಥಿಕ ಸ್ವಾತಂತ್ರ್ಯವನ್ನ ಗಳಿಸುವಂತ ಹಂಬಲ ಏನಿದೆ ಅದಕ್ಕೂ ಕೂಡ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಮುಂದುವರಿಯೋಣ. ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳ ಹುಡುಕೋದು ಹೇಗೆ ಅನ್ನೋದ್ರ ಕಡೆ. ಮೊದಲಿಗೆ ನಾವು ಸ್ಟಾಕ್ ಗಳನ್ನ ಹುಡುಕೋದಕ್ಕೆ ಕೆಲವೊಂದು ಕ್ವಾಲಿಟೀಸ್ ಇರಬೇಕಾಗತ್ತೆ. ಅಂದ್ರೆ ಆ ಸ್ಟಾಕ್ ಗಳಲ್ಲಿ ಕೆಲವೊಂದು ಕ್ವಾಲಿಟೀಸ್ ಅನ್ನ ನಾವು ನೋಡಬೇಕಾಗುತ್ತೆ. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ಕಂಪನಿಗಳಲ್ಲಿ? ಯಾವ ಕ್ವಾಲಿಟೀಸ್ ಇದ್ರೆ ಕಂಪನಿ ಮಲ್ಟಿ ಬ್ಯಾಗರ್ ಆಗುವಂತ ಸಾಧ್ಯತೆಗಳಿರುತ್ತೆ? ಆ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ಸ್ಟ್ರಾಂಗ್ ಬಿಸ್ನೆಸ್ ಅನ್ನ ಹೊಂದಿರಬೇಕು.
ಯಾವ ಪ್ರಾಡಕ್ಟ್ಗೆ ಡಿಮಾಂಡ್ ಇರುತ್ತೋ ಅಥವಾ ಯಾವ ಸರ್ವಿಸ್ಗೆ ಡಿಮಾಂಡ್ ಇರುತ್ತೋ ಅಂತಹ ಪ್ರಾಡಕ್ಟ್ ಅನ್ನ ಅಥವಾ ಸರ್ವಿಸ್ ಅನ್ನ ಕೊಡುವಂತ ಕಂಪನಿ ಆಗಿದ್ರೆ ಅದರ ಬಿಸ್ನೆಸ್ ಸ್ಟ್ರಾಂಗ್ ಆಗಿರುತ್ತೆ. ಒಟ್ಟಿನಲ್ಲಿ ಸ್ಟ್ರಾಂಗ್ ಬಿಸ್ನೆಸ್ ಅಂತಂದ್ರೆ ಡಿಮಾಂಡ್ ಇರುವಂತ ಪ್ರಾಡಕ್ಟ್ ಅಥವಾ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರಬೇಕು. ಇದನ್ನ ನೀವು ಹುಡುಕ್ಬೇಕು. ಇದು ಆಕ್ಚುಲಿ ತುಂಬಾ ಸುಲಭ ಇರುತ್ತೆ, ಬಟ್ ಅದನ್ನ ನಾವು ವೇರಿಯಸ್ ಅನ್ನೆಸೆಸರಿ ವಿಷಯಗಳನ್ನ ತಲೆಗೆ ಹಾಕೊಂಡು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಇದನ್ನ ತಿಳ್ಕೊಳಕ್ಕೆ ಅಥವಾ ಯಾವ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆ ಅಂತ ತಿಳ್ಕೊಳಕ್ಕೆ ನೀವು ಎಲ್ಲೋ ಹೋಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಕ್ಕದಲ್ಲಿರೋ ಒಂದು ಯಾವ್ದಾದ್ರು ಅಂಗಡಿಗೆ ಹೋದ್ರು, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಹಾರ್ಡ್ವೇರ್ ಶಾಪ್ಗೆ ಹೋದ್ರೆ ಅಲ್ಲಿ ಜಸ್ಟ್ ಕೇಳಿದ್ರೆ ಸಾಕು ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಹೆಚ್ಚು ಸೇಲ್ ಆಗುತ್ತೆ. ಕೆಲವೊಂದು ಡಿಫರೆನ್ಸಸ್ ಆಗುತ್ತೆ. ಕೆಲವೊಂದು ಏರಿಯಾಗಳಲ್ಲಿ ಯಾವುದೋ ಒಂದು ಕಂಪನಿಯ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ, ಇನ್ನೊಂದು ಏರಿಯಾಕ್ಕೆ ಹೋದ್ರೆ ಇನ್ನೊಂದು ಕಂಪನಿಯ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಈ ರೀತಿಯ ಬದಲಾವಣೆಗಳಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಈ ರೀತಿಯ ಸಿಂಪಲ್ ಪ್ರಾಕ್ಟಿಕಲ್ ಎಕ್ಸರ್ಸೈಸಸ್ ಅನ್ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಪೈಪಿಂಗ್ ಸೆಗ್ಮೆಂಟ್ ಅಂತ ಇಟ್ಕೊಳ್ಳಿ. ನೀವು ಪೈಪಿಂಗ್ ಸೆಗ್ಮೆಂಟ್ ಸ್ಟಡಿ ಮಾಡ್ತಿದ್ದೀರಿ. ಒಂದು ಹಾರ್ಡ್ವೇರ್ ಶಾಪ್ ಹೋದ್ರೆ ಅಲ್ಲಿ ಯಾವ ಕಂಪನಿಯ ಪೈಪ್ ಸೇಲ್ ಆಗುತ್ತೆ, ಯಾವ ಕಂಪನಿಯ ಪೈಪ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಇದನ್ನ ತಿಳ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆನಂತರ ಆ ಕಂಪನಿಯ ಆ ಬ್ರಾಂಡ್ ನ ಮಾರ್ಕೆಟ್ ಶೇರ್ ಎಷ್ಟಿದೆ ಅನ್ನೋದನ್ನ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಹೋಗಿ ಓದ್ಬೋದು. ಅದರಿಂದ ಎಷ್ಟು ರೆವಿನ್ಯೂ ಜನರೇಟ್ ಆಗ್ತಿದೆ ಅನ್ನೋದನ್ನು ಕೂಡ ಕಂಪನಿಯ ಫೈನಾನ್ಷಿಯಲ್ಸ್ ಅಲ್ಲಿ ಅಥವಾ ಆನ್ಯುವಲ್ ರಿಪೋರ್ಟ್ ಅಲ್ಲಿ ತಿಳ್ಕೊಳ್ಬಹುದು. ಈ ರೀತಿಯಾಗಿ ನಾವು ವಿಷಯವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಪ್ರಾಕ್ಟಿಕಲ್ ಆಗಿ ಕೂಡ ಕೆಲವೊಂದು ಅಪ್ಲೈ ಮಾಡಿದಾಗ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ತುಂಬಾ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಸ್ಟ್ರಾಂಗ್ ಬಿಸ್ನೆಸ್ ಇರಬೇಕು ಅಂತಂದ್ರೆ ಆ ಕಂಪನಿಯ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಡಿಮಾಂಡ್ ಅಲ್ಲಿ ಇರುವಂತಾಗಬೇಕು. ಅಂತವನ್ನ ನಾವು ಹುಡುಕ್ಬೇಕಾಗತ್ತೆ. ಇದು ಮೊದಲ ಕ್ವಾಲಿಟಿ. ಏನು ಎರಡನೇ ಕ್ವಾಲಿಟಿಯನ್ನ ನೀವು ಫೈಂಡ್ ಮಾಡೋದು ತುಂಬಾ ಸರಳ. ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೋದ್ರೆ ಸಿಕ್ಬಿಡುತ್ತೆ. ಇದು ಲೋ ಡೆಟ್, ಅಂದ್ರೆ ಸಾಲ ಕಡಿಮೆ ಇರಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಸಾಲ ಜಾಸ್ತಿ ಇದೆ ಅಂತಂದ್ರೆ ಆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಬರೋ ಲಾಭದಲ್ಲಿ ಸಾಕಷ್ಟನ್ನ ಇಂಟ್ರೆಸ್ಟ್ ಆಗಿ ಕಂಪನಿ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ. ಜೊತೆಗೆ ತುಂಬಾ ಸಾಲ ಇದೆ ಅಂತಂದ್ರೆ ಆ ಕಂಪನಿಯ ಸರ್ವೈವಲ್ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕಡಿಮೆ ಸಾಲ ಇರಬೇಕು. ಅಂದ್ರೆ ನಾನು ಈ ಹಿಂದೆ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ ಹೇಳ್ಕೊಟ್ಟಿದ್ದೀನಿ ಎಷ್ಟು ಸಾಲ ಇದ್ರೆ ಬೆಟರ್ ಅಂತ. ಕಂಪನಿಯ ರಿಸರ್ವ್ಸ್ ಪ್ಲಸ್ ಈಕ್ವಿಟಿ ಕ್ಯಾಪಿಟಲ್ ಎರಡನ್ನೂ ಸೇರಿಸಿದ್ರೆ ಎಷ್ಟು ಬರುತ್ತೋ ಅದಕ್ಕಿಂತ ಅರ್ಧದಷ್ಟಿದ್ರೆ ಓಕೆ ಅಂತಾನೆ ಅಂದ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಕ್ವಿಟಿ ಕ್ಯಾಪಿಟಲ್ ಅಂಡ್ ರಿಸರ್ವ್ ಸೇರಿಸಿ 100 ಕೋಟಿ ಬರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 20 ಕೋಟಿನ 30 ಕೋಟಿನ 50 ಕೋಟಿನ ಸಾಲ ಇದೆ ಅಂತಂದ್ರೆ ಇಟ್ಸ್ ಮ್ಯಾನೇಜಬಲ್. ಆದ್ರೆ 100 ಕೋಟಿ ಇದೆ ಈಕ್ವಿಟಿ ಕ್ಯಾಪಿಟಲ್ ಅಂಡ್ ರಿಸರ್ವ್ಸ್, ಆದ್ರೆ ಸಾಲ ನೋಡಿದ್ರೆ 200 ಕೋಟಿ ಇದೆ ಅಂದ್ರೆ ಅದು ಹೈ ಡೆಟ್ ಕಂಪನಿ, ಸಸ್ಟೈನ್ ಆಗೋದು ಕಷ್ಟ. ಅಥವಾ 100 ಕೋಟಿ ಇದ್ರು 120 ಕೋಟಿ ಸಾಲ ಇದ್ರು ಕೂಡ ಅದು ಕೂಡ ಒಳ್ಳೇದಲ್ಲ, ಅದು ಕೂಡ ಬ್ಯಾಡ್ ಕಂಪನಿನೇ ಆಗುತ್ತೆ. ಸಾಲ ಜಾಸ್ತಿ ಇದ್ರೆ ಅದು ಒಳ್ಳೆ ಸೈನ್ ಆಗೋದಿಲ್ಲ. ಆದ್ರೆ ನೀವು ಇದನ್ನ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ನೋಡಕ್ಕಾಗೋದಿಲ್ಲ. ಅಲ್ಲಿ ಸಾಲ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರ ಬಿಸ್ನೆಸ್ ಸಾಲ ಕೊಡೋದು ತಗೊಳ್ಳೋದು. ಹಾಗಾಗಿ ಅದನ್ನ ನಾವು ಆಚೆ ಇಟ್ಟು ನೋಡ್ಬೇಕಾಗುತ್ತೆ. ಡೆಟ್ ವಿಚಾರದಲ್ಲಿ ಸಾಲ ಕಡಿಮೆ ಇರಬೇಕು. ಇದು ಎರಡನೇ ಕ್ವಾಲಿಟಿ ಆಗಿರುತ್ತೆ. ಹಾಗೆ ಮೂರನೇ ಕ್ವಾಲಿಟಿಗೆ ಬಂದ್ರೆ ಪ್ರಾಫಿಟ್ ಗ್ರೋತ್. ಅದರಲ್ಲಿ ಎಸ್ಪೆಷಲಿ ನೀವು ಇಂದಿನ 3 ರಿಂದ 5 ವರ್ಷದ ಪ್ರಾಫಿಟ್ ಗ್ರೋತ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರಬೇಕು. ಒಂದು ವರ್ಷ 50 ಕೋಟಿ ಪ್ರಾಫಿಟ್ ಇರೋದು, ಇನ್ನೊಂದು ವರ್ಷ 10 ಕೋಟಿಗೆ ಬರೋದು, ಇನ್ನೊಂದು ವರ್ಷ 70 ಕೋಟಿಗೆ ಹೋಗೋದು. ಈ ರೀತಿಯ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಗಿಂತ ಈ ವರ್ಷ 10 ಕೋಟಿ, ನೆಕ್ಸ್ಟ್ ವರ್ಷ 15 ಕೋಟಿ, ಅದ್ರ ನೆಕ್ಸ್ಟ್ ವರ್ಷ 20 ಕೋಟಿ, ಈ ರೀತಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಗ್ರೋತ್ ಇದೆಯಾ, ಅದು ಒಳ್ಳೆ ಸೈನ್ ಆಗುತ್ತೆ ಮಲ್ಟಿಬ್ಯಾಗರ್ ಶೇರುಗಳನ್ನ ಹುಡುಕುವಂತ ಸಂದರ್ಭದಲ್ಲಿ. ಕನ್ಸಿಸ್ಟೆಂಟ್ ಪ್ರಾಫಿಟ್ ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಕಂಪನೀಸ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ನಾವೇನು ಇದೆಲ್ಲ ಹೇಳಿದ್ವಿ, ನಾವು ಅಟ್ಲೀಸ್ಟ್ 3 to 5 years ಕಂಪ್ಯಾರಿಸನ್ ಮಾಡಿ ನೋಡ್ಬೇಕಾಗುತ್ತೆ ಯಾವ ರೀತಿಯ ಬದಲಾವಣೆಗಳು ಆಗಿದೆ ಅಂತ. ಕನ್ಸಿಸ್ಟೆಂಟ್ ಪ್ರಾಫಿಟ್ ಗ್ರೋತ್ ಇರಬೇಕು. ನಂತರ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬೇಕು. ಅಂದ್ರೆ ಬ್ರಾಂಡ್ ಡಾಮಿನೆನ್ಸ್ ಅಥವಾ ಮೋಟ್ ಅಂತ ಕರೀತಾರೆ. ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಅಂತಂದ್ರೆ ಆ ಪ್ರಾಡಕ್ಟ್ ನ ಸೆಗ್ಮೆಂಟ್ ಅಲ್ಲಿ ಆ ಕಂಪನಿಯ ಬ್ರಾಂಡ್ ತುಂಬಾನೇ ಹೆಸರು ಮಾಡಿರ್ಬೇಕಾಗುತ್ತೆ. ಏಕೆಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ನಿಮ್ಗೆ ಏನಾದ್ರು ಅಂಟು ಬೇಕಾಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಅದೆಸಿವ್ ಅಂಟು ಬೇಕಾಯ್ತು ಅಂತಂದ್ರೆ ನೀವು ಅಂಗಡಿಲಿ ಹೋಗಿ ಅಂಟು ಕೊಡಿ ಅಂತ ಕೇಳ್ತೀರಾ, ಅಥವಾ ಇಂಗ್ಲಿಷ್ ಅಲ್ಲಿ ಅದೆಸಿವ್ ಕೊಡಿ ಅಂತ ಕೇಳ್ತೀರಾ? ನೋ, ನೀವು ಕೇಳೋದೇನು ಫೆವಿಕ್ವಿಕ್ ಅಥವಾ ಫೆವಿಕಾಲ್ ಕೊಡಿ ಅಂತ ಕೇಳ್ತೀರಿ. ಆಕ್ಚುಲಿ ಫೆವಿಕ್ವಿಕ್ ಹಾಗೂ ಫೆವಿಕಾಲ್ ಒಂದು ಬ್ರಾಂಡ್ ಅಷ್ಟೇ, ಆದ್ರೆ ಅಂಟು ಅನ್ನೋದಕ್ಕೆ ಬ್ರಾಂಡ್ ಆಗ್ಬಿಟ್ಟಿದೆ. ನೀವು ಯಾರಾದ್ರೂ ಯಾವತ್ತಾದ್ರೂ ಅಂಟು ಕೊಡಿ ಅಂತ ಕೇಳಿದಿರಾ? ಚಾನ್ಸೇ ಇಲ್ಲ. ಹೋಗಿ ಫೆವಿಕ್ವಿಕ್ ಅಥವಾ ಫೆವಿಕಾಲ್ ಕೊಡಿ ಅಂತಾನೆ ಕೇಳೋದು. ಆ ರೀತಿಯಾಗಿ ತನ್ನ ಬ್ರಾಂಡ್ ನ ಬೆಳೆಸ್ಕೊಂಡ್ಬಿಟ್ಟಿದೆ ಪಿಡಿಲೈಟ್ ಇಂಡಸ್ಟ್ರೀಸ್. ಅದೇ ಇನ್ನೊಂದು ಎಕ್ಸಾಂಪಲ್, ನೂಡಲ್ಸ್ ವಿಚಾರಕ್ಕೆ ಬರೋಣ. ನೂಡಲ್ಸ್ ನಿಮ್ಗೆ ಬೇಕು ಅಂತಂದ್ರೆ ಹೋಗಿ ಏನ್ ಕೇಳ್ತೀರಿ? ಮ್ಯಾಗಿ ಕೊಡಿ ಅಂತ ಕೇಳ್ತೀರಿ. ಮ್ಯಾಗಿ ಅನ್ನೋದು ಒಂದು ಬ್ರಾಂಡ್, ಆದ್ರೆ ನಮ್ಗೆ
ನೂಡಲ್ಸ್ ಅಂದ್ರೆ ಮ್ಯಾಗಿ, ಮ್ಯಾಗಿ ಅಂದ್ರೆ ನೂಡಲ್ಸ್, ಈ ರೀತಿ ಆಗ್ಬಿಟ್ಟಿದೆ. ಇದೇನಿದೆ ಜನರ ಬಾಯಲ್ಲಿ ಬರುವಂತದ್ದು ಕಾಮನ್ ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಆ ಕಂಪನಿಗಳು ತಮ್ಮ ಬ್ರಾಂಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾವೆ. ಈ ರೀತಿಯ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನ ಹೊಂದಿರಬೇಕು. ಅದನ್ನ ಕೂಡ ನಾವು ಫೈಂಡ್ ಮಾಡಬೇಕಾಗುತ್ತೆ. ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳನ್ನ ಹುಡುಕ್ಬೇಕು ಅಂತಂದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬೇಕು, ಅಥವಾ ಮೋಟ್ ಇರಬೇಕು, ಅಥವಾ ಬ್ರಾಂಡ್ ಪವರ್ ಇರಬೇಕು ಕಂಪನಿಗೆ. ಹೇಗೆ ನಾವು ಅದೆಸಿವ್ ಅಂದ ತಕ್ಷಣ ಫೆವಿಕಾಲ್ ಅಂತ ಕೇಳ್ತೀವೋ, ನೂಡಲ್ಸ್ ಅಂದ ತಕ್ಷಣ ಮ್ಯಾಗಿ ಅಂತ ಕೇಳ್ತೀವೋ, ಆ ರೀತಿಯ ಬ್ರಾಂಡ್ ಪವರ್ ಇರಬೇಕು ಕಂಪನಿಗಳು ಸಕ್ಸಸ್ ಆಗಬೇಕು ಅಂತಂದ್ರೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ರೀಸನಬಲ್ ವ್ಯಾಲ್ಯೂಯೇಷನ್. ನಾವು ಈ ಎಲ್ಲ ಕ್ವಾಲಿಟೀಸ್ ಇರುವಂತ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿದ್ವಿ. ಎಂಟ್ರಿ ಆಗ್ಬೇಕು ಅಂದ್ರೆ ಕಣ್ಮುಚ್ಕೊಂಡು ಎಂಟ್ರಿ ಆದ್ರೆ ಆಗೋದಿಲ್ಲ. ಅದರ ವ್ಯಾಲ್ಯೂಯೇಷನ್ ಕೂಡ ರೀಸನಬಲ್ ಇರಬೇಕು. ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಎಂಟರ್ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಸೇಮ್ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ವ್ಯಾಲ್ಯೂಯೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ನೋಡಬೇಕು. ಈ ಹಿಂದೆ ಈಗಾಗಲೇ ವ್ಯಾಲ್ಯೂಯೇಷನ್ ನೋಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಮೆಟ್ರಿಕ್ಸ್ ಅನ್ನ ನೋಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಅಲ್ಲಿ. ಬರೀ ಪಿ ರೇಷಿಯೋ ನೋಡಿದ್ರೆ ಆಗೋದಿಲ್ಲ. ಪಿ ರೇಷಿಯೋ ನೋಡುವಂತ ಸಂದರ್ಭದಲ್ಲಿ ಇಂಡಸ್ಟ್ರಿ ಪಿ ನೋಡಬೇಕು, ಪೀರ್ ಕಂಪನೀಸ್ ಪಿ ನೋಡಬೇಕಾಗುತ್ತೆ, ಗ್ರೋತ್ ಪೊಟೆನ್ಶಿಯಲ್ ಅನ್ನ ನೋಡಬೇಕಾಗುತ್ತೆ, ಪೆಗ್ ರೇಷಿಯೋ, ಇವೆಲ್ಲವನ್ನು ಇಂಟಿಗ್ರೇಟ್ ಮಾಡಿ ನೋಡಿದ್ರೆ ಮಾತ್ರ ನಮಗೆ ಕರೆಕ್ಟ್ ವ್ಯಾಲ್ಯೂಯೇಷನ್ ಐಡೆಂಟಿಫೈ ಮಾಡೋಕ್ಕಾಗೋದು. ಬರೀ ಪಿ ನೋಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಿ ರೇಷಿಯೋ ನೋಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಮೆಟ್ರಿಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿ ಚೆಕ್ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಸೊ ರೀಸನಬಲ್ ವ್ಯಾಲ್ಯೂಯೇಷನ್ ಅಲ್ಲಿ ನಾವು ಎಂಟರ್ ಆದ್ರೆ ಒಳ್ಳೆ ರಿಟರ್ನ್ ಸಿಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ಎಲ್ಲ ಕ್ವಾಲಿಟೀಸ್ ಕಂಪನಿಗಳಲ್ಲಿ ಇರಬೇಕಾಗುತ್ತೆ. ಮೊದಲಿಗೆ ಸ್ಟ್ರಾಂಗ್ ಬಿಸ್ನೆಸ್ ಇರಬೇಕು, ನಂತರ ಸಾಲ ಕಡಿಮೆ ಇರಬೇಕು, ಕನ್ಸಿಸ್ಟೆಂಟ್ ಪ್ರಾಫಿಟ್ ಗ್ರೋತ್ ಇರಬೇಕು, ನಂತರ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬೇಕು, ಜೊತೆಗೆ ರೀಸನಬಲ್ ವ್ಯಾಲ್ಯೂಯೇಷನ್. ಇನ್ನು ಕ್ಯಾಶ್ ಫ್ಲೋಗೆ ಬಂದ್ರೆ ಕ್ಯಾಶ್ ಫ್ಲೋ ಕೂಡ ಪಾಸಿಟಿವ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ. ಆಪರೇಟಿಂಗ್ ಕ್ಯಾಶ್ ಫ್ಲೋ ಅಟ್ಲೀಸ್ಟ್ ಪಾಸಿಟಿವ್ ಇರಬೇಕು. 3-4 ವರ್ಷದನ್ನ ನಾವು ಕಂಪೇರ್ ಮಾಡಿದ್ರೆ, ಆ ರೀತಿಯ ಕಂಪನೀಸ್ ಅನ್ನ ನಾವು ಫೈಂಡ್ ಮಾಡಿದ್ರೆ ಖಂಡಿತ ಯಾವುದೋ ಒಂದು ನಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೊಡೋದ್ರಲ್ಲಿ ಡೌಟ್ ಇರೋದಿಲ್ಲ. ಹಾಗೆ ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದಾಗೆ ಈ ರೀತಿಯ ಕಂಪನೀಸ್ ಅನ್ನ ಫೈಂಡ್ ಮಾಡೋದು ನಾಟ್ ಈಸಿ, ಖಂಡಿತ ಕಷ್ಟದ ಪ್ರೋಸೆಸ್ ಇದು. ಬಟ್ ನಾವು ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ರೆ ನಮ್ಗೇನು ಇನ್ವೆಸ್ಟ್ ಮಾಡೋ ಎಲ್ಲ 10 ಷೇರುಗಳು, 20 ಷೇರುಗಳು, 30 ಷೇರುಗಳು ಕೂಡ ಮಲ್ಟಿ ಬ್ಯಾಗರ್ ಆಗೋ ಅವಶ್ಯಕತೆ ಇಲ್ಲ. 1 ಅಥವಾ 2 ಆದ್ರೂ ಕೂಡ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಬಿಡುತ್ತವೆ. ನಾವು ಮಾಡಬೇಕಾಗಿರೋದು ಪ್ರಯತ್ನವನ್ನ ಮಾಡಬೇಕು, ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡೋದಷ್ಟೇ ಅಲ್ಲ, ರಿಸರ್ಚ್ ಮಾಡೋದ್ರ ಜೊತೆಗೆ ಪೇಷನ್ಸ್ ಕೂಡ ಇರಬೇಕಾಗುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಫೇಲ್ ಆಗೋದೆ ಪೇಷನ್ಸ್ ಇಲ್ಲದೆ. ಯಾವುದೋ ಒಂದು ಸ್ಟಾಕ್ ಅನ್ನ ಸ್ಟಡಿ ಮಾಡ್ತಾರೆ, ಅವ್ರಿಗೆ ನಂಬಿಕೆ ಇರುತ್ತೆ ಸ್ಟಾಕ್ ರಿಟರ್ನ್ಸ್ ಕೊಡಬಹುದು ಅಂತ, ಬಟ್ 10% ಸ್ಟಾಕ್ ಬೀಳುತ್ತೆ, ಎಕ್ಸಿಟ್ ಆಗ್ತಾರೆ. ಅದಲ್ಲ, ಕಂಪನಿಯನ್ನ ನೀವು ಸ್ಟಡಿ ಮಾಡಿದಿರಿ ಅಂತಂದ್ರೆ ಆ ಕಂಪನಿಯ ಮೇಲೆ ನಂಬಿಕೆ ಇದೆ ಅಂತಂದ್ರೆ ತಾಳ್ಮೆ ಇರಲೇಬೇಕು. ತಾಳ್ಮೆಗೆ ಬೆಲೆ ಕೊಡುತ್ತೆ ಮಾರ್ಕೆಟ್. ಹಾಗೆ ನಾವು ಈ ಸ್ಟಾಕ್ ಗಳನ್ನ ಫೈಂಡ್ ಮಾಡ್ಲಿಕ್ಕೆ ಯಾವ್ದಾದ್ರು ಸ್ಕ್ರೀನರ್ ಬಳಸಬಹುದಾ ಅಂತ ನೋಡೋದಾದ್ರೆ ಖಂಡಿತ ನಾವು ಇದಕ್ಕೆ ಆದ ಒಂದು ಸ್ಕ್ರೀನರ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ಇದೀನಿ. ನನಗೆ ಸ್ಕ್ರೀನ್ಸ್ಗೆ ಬಂದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಕೊಡಿ. ಕ್ರಿಯೇಟ್ ನ್ಯೂ ಸ್ಕ್ರೀನ್ ಕೊಡಬೇಕು ಅಂತಂದ್ರೆ ನೀವು ಲಾಗಿನ್ ಆಗಿರ್ಬೇಕಾಗುತ್ತೆ. ಲಾಗಿನ್ ಆಗಿದ್ರೆ ಮಾತ್ರ ಈ ಸ್ಕ್ರೀನ್ ಬರುತ್ತೆ. ಲಾಗಿನ್ ಆಗಿ ಇಲ್ಲಿ ಮೊದಲಿಗೆ ನೀವು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹಾಕ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಫಾರ್ ಎಕ್ಸಾಂಪಲ್ ನಾನು ಗ್ರೇಟರ್ ದನ್ 1000 crores ಹಾಕ್ತೀನಿ. ಸ್ವಲ್ಪ ಇಲ್ಲಿ ಟೈಪ್ ಮಾಡಕ್ ಕಷ್ಟ ಆಗ್ತಾ ಇದೆ. ನಾನೊಂದ್ಸಲ ಎಲ್ಲ ರೆಡಿ ಮಾಡಿ ಇದನ್ನು ನಿಮಗೆ ತೋರಿಸ್ತೀನಿ. ನೋಡಬಹುದು ಈಗ ಈ ರೀತಿಯಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಬೌವ್ 1000 crore ಹಾಕಿದ್ದೀನಿ. ನಂತರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಿಲೋ 30,000 ಹಾಕಿದ್ದೀನಿ. ಅಂದ್ರೆ 1000 ಇಂದ 30,000 ವರೆಗೂ ಲಿಸ್ಟ್ ಕೊಡ್ಲಿ ಅಂತ. ನೀವು ಬೇಕಿದ್ರೆ ಅದನ್ನ ಜಾಸ್ತಿನೂ ಮಾಡ್ಕೊಳ್ಬಹುದು ಅಥವಾ ಕಡಿಮೆನೂ ಕೂಡ ಮಾಡ್ಕೊಳ್ಬಹುದು. ಡೆಟ್ ಟು ಈಕ್ವಿಟಿ ಲೆಸ್ ದನ್ 0.5 ಹಾಕಿದ್ದೀನಿ. ಪ್ರಾಫಿಟ್ ಗ್ರೋತ್ 5 years ಗ್ರೇಟರ್ ದನ್ 15% ಹಾಕಿದ್ದೀನಿ. ನಂತರ ಪ್ರೈಸ್ ಟು ಅರ್ನಿಂಗ್ ಬಿಲೋ 25 ಹಾಕಿದ್ದೀನಿ. ಇದನ್ನು ನೀವು ಬೇಕಿದ್ರೆ ಚೇಂಜ್ ಕೂಡ ಮಾಡ್ಕೊಳ್ಬಹುದು, ಅಥವಾ ಹಾಕದೇನು ಕಂಪನಿಗಳ ಲಿಸ್ಟ್ ತಗೊಂಡು ಆನಂತರ ಪಿ ರೇಷಿಯೋ ಚೆಕ್ ಮಾಡ್ಕೊಳ್ಬಹುದು, ಅಂದ್ರೆ ವ್ಯಾಲ್ಯೂಯೇಷನ್ಸ್ ಚೆಕ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಬರೀ ಪಿ ನೇ ಮಾತ್ರ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ನಾವು ಮಾಡೋದಿಲ್ಲ ಯೂಶುವಲಿ. ಪೆಗ್ ರೇಷಿಯೋ, ನಂತರ ಇಂಡಸ್ಟ್ರಿ ಪಿಇ, ಪೀರ್ ಕಂಪನೀಸ್ ನೋಡಿನೇ ಡಿಸಿಷನ್ ತಗೊಳ್ಬೇಕು. ಹಾಗಾಗಿ ಏನು ನೀವು ಇಲ್ಲಿ ಬೇಕಿದ್ರೆ ಅಂಡ್ ಅಂತ ಸೇರಿಸ್ಕೊಂಡು ರಿಟರ್ನ್ ಆನ್ ಇಕ್ವಿಟಿ ಕೂಡ ಹಾಕೊಳ್ಬಹುದು. ಬೇಕಿದ್ರೆ 15%, ಗ್ರೇಟರ್ ದನ್ 15% ಲಾಸ್ಟ್ 5 years. ಇದನ್ನೆಲ್ಲ ಹಾಕೊಂಡು ಇಲ್ಲಿ ಒಂದಾದ್ಮೇಲೆ ಅಂಡ್ ಸೇರಿಸಲೇಬೇಕು. ಈ ರೀತಿಯಾಗಿ ನೀವು ಬೇಕಿದ್ರೆ ಹಾಕೊಳ್ಳಿ. ನಂತರ ರನ್ ದಿ ಸ್ಕ್ವೇರ್ ಕೊಟ್ರೆ ಒಂದಷ್ಟು ಷೇರುಗಳ ಲಿಸ್ಟ್ ಬರುತ್ತೆ ನಿಮ್ಮ ಮುಂದೆ. ನಂತರ ಅಲ್ಲಿ ನೀವು ಮತ್ತೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಇದು ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅನ್ನ ನಾವು ಮಾಡಿರುವಂತದ್ದು. ಮತ್ತೆ ಕ್ವಾಲಿಟೇಟಿವ್ ಆಡ್ ಮಾಡಬೇಕು,
ಬ್ರಾಂಡ್ ಪವರ್ ಹೇಗಿದೆ, ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿದೆ, ಇವುಗಳನ್ನ ತಿಳ್ಕೊಂಡು ನಿಮಗೆ ಯಾವುದು ಬೆಟರ್ ಅನ್ಸುತ್ತೋ ಅಂತಹ ಕಡೆ ಹೂಡಿಕೆ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ಶೇರ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ನಾವು ಗಳಿಸುವಂತ ಅವಕಾಶಗಳು ಇದ್ದೇ ಇರುತ್ತೆ ಮಾರ್ಕೆಟ್ಸ್ ಅಲ್ಲಿ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಎಸ್ಪೆಷಲಿ ಈ ರೀತಿಯಾಗಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಈಗ ಯಾವ ಸೆಕ್ಟರ್ಗೆ ಅವಕಾಶಗಳು ಜಾಸ್ತಿ ಇದೆ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಫಸ್ಟ್ ಆ ಸೆಕ್ಟರ್ಗೆ ರಿಲೇಟೆಡ್ ಶೇರುಗಳನ್ನ ನಾವು ಸ್ಟಡಿ ಮಾಡಿದ್ರೆ ಖಂಡಿತ ನಮಗೂ ಕೂಡ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸೆಕ್ಟರ್ ಮುಂದಿನ 2-3 ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ಸಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಜೊತೆಗೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಬಹುದು. ನಿಮ್ಗೆ ಯಾವ ಸೆಕ್ಟರ್ ಅಲ್ಲಿ ನೆಕ್ಸ್ಟ್ ಮಲ್ಟಿ ಬ್ಯಾಗರ್ ಸಿಗಬಹುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.